ಇನ್ನೊಂದು ಮಧ್ಯಾಹ್ನ ಬಿಸಿ ಊಟಕ್ಕೆ ಇವ್ರು ಪಾಪ ನಿರಂತರ ಕೆಲಸ ಮಾಡ್ತಾ ಇರ್ತಾರೆ ಇವರು. ಅಟ್ಲೀಸ್ಟ್ ಇವ್ರಿಗೆ ಏನು ಮಿನಿಮಮ್ ಕೊಡೋಕೆ ಕೊಡೋಕೆ ನಮ್ಮ ಕಡೆ ಆಗ್ತಾಯಿಲ್ಲ ಅಂದರೆ ಇದೇನು ಅಂತ ಇವರೆಲ್ಲ ಜನ ಎದ್ದು ಮ್ಯಾಲೆ ಬರಬಾರ ಅಂತ ತಿಳ್ಕೊಂಡು ಇಲ್ಲಿ ಬುದ್ಧಿವಂತರು ಒಂದಿಷ್ಟು ಗ್ಯಾರಂಟಿಗಳು ಕೊಡ್ತಾ ನಡೆದಿದ್ದಾರೆ. ಅದಕ್ಕೆ ಕೇಜ್ರಿವಾಲ್ ಏನೋ ಅಟ್ಲೀಸ್ಟ್ ಅಷ್ಟೇ ಕೊಡ್ಲಿಕ್ಕೆ ಶುರು ಮಾಡಿದರು. ಅನಂತರ ಕಾಂಗ್ರೆಸ್ ಶುರು ಮಾಡಿತ್ತು, ಇನ್ನುಳಿದ ಶುರು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯಲ್ಲೇ ಯಾವ್ದು ಫ್ರೀ ಬೀಸ್ ಅಂತ ಟೀಕಾ ಮಾಡ್ತಿತ್ತು BJP ಮೋದಿಯವರು, ಅವರಿಗೆಲ್ಲ ಫ್ರೀ ಬೀಸ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಇನ್ನು ಅಧಿಕಾರ ಹೋಗ್ತೈತಿ ಅಂದಾಗ ಮಾತ್ರ ಎಚ್ಚರಗೊಳ್ತಾರೆ ಇವರು. ಯಾವ ಸ್ಟ್ರೈಕ್ನಿಂದ ಮತ್ತೊಂದ್ರೆ ಇವರು ಎಚ್ಚರಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಧಿಕಾರ ಹೋಗೋದು ಎದರಿಂದ ಚುನಾವಣೆಯಿಂದ. ಚುನಾವಣೆಯಲ್ಲಿ ಯೋಗ್ಯರಿಗೆ ಮತ ಹಾಕಬೇಕು. ಜೊತೆಗೆ ಚುನಾವಣಾ ಕಮಿಷನ್ ಏನದಲ್ಲ ಅದನ್ನು ರಿಪೇರಿ ಮಾಡಬೇಕಾಗಿದೆ. ಯಾಕಂದ್ರೆ ಪಾರದರ್ಶಕವಾಗಿಲ್ಲ ಅದು. ಮೊನ್ನೆ ನೀವು ಇಲೆಕ್ಷನ್ ನೋಡಿದ್ದೀರಿ ಈಗಾಗಲೇ. ಅದಕ್ಕೆ ಆಡಳಿತಾರೂಢ ಪಕ್ಷ ಹೇಳ್ಬೋದು, ಗೆದ್ದಾಗ ಒಂದು ಸೋತಾಗ ಒಂದು ಮಾತಾಡ್ತಾರೆ ಕಾಂಗ್ರೆಸ್ಸಿಗರು ಇನ್ನುಳಿದ ವಿರೋಧ ಪಕ್ಷದವರು ಅಂಥೇಳಿ. ಅದು ಸತ್ಯ ಇಲ್ಲ ಅಂತಲ್ಲ, ಅದು ನಿಜವಾಗಿ ಪಾರದರ್ಶಕವಾಗಿ ನಡೆದಿರೋದು. ಕೇವಲ ಲೋಕಸಭೆಯಿಂದ ವಿಧಾನಸಭೆ ಚುನಾವಣೆವರೆಗೆ 75 ಲಕ್ಷ ಮತಗಳು ಹೆಚ್ಚಾಗಿದೆ. ಅಂದರೆ ಏನದು, ಎಲ್ಲಿದ್ದ ಮತಗಳವು? 17C ಫಾರ್ಮ್ ಸಾಯಂಕಾಲ ಹೇಳಿದ ಲೆಕ್ಕಕ್ಕೂ ಆ ಒಂದು ಅಂಕಿಗೂ ನಂತರ 2-3 ದಿನ ಬರ್ತಿರೋದು ಅಂಕಿ ಅವಶ್ಯಕ ಡಿಫ್ರೆನ್ಸ್ ಯಾಕೆ? ಯಾಕಂದರೆ ಡಿಜಿಟಲ್ ಮೀಡಿಯಾ ರೀ. EVMದೊಳಗೆ ಒಮ್ಮೆ ಬರ್ತದೆ ರಿಸಲ್ಟ್, ಸಾಯಂಕಾಲ ಚೇಂಜ್ ಹಂಗೆ ಆಗ್ತದೆ. ಇವಕ್ಕೆಲ್ಲ ಉತ್ತರ ಇಲ್ಲ. ಅದಕ್ಕಾಗಿ ಜನ ಎಚ್ಚರಗೊಳ್ಬೇಕಿನ್ನು ಜನಜಾಗೃತಿ ಆಗ್ಬೇಕಾಗಿದ್ರಿ. ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಇಲ್ಲಿ ಸ್ಲೋಗನ್ ಆಗ್ತಾ ಇಲ್ಲ, ನಾವು ಯಾವುದೋ ಒಂದು ಸರಿ ಮದ್ಗತಿ ಡೈಲಾಗ್ ಆಗ್ತಾ ಇಲ್ಲ. ಇಲ್ಲ, ನೀವು ಎಚ್ಚರ ಆಗದೆ ಇದ್ರೆ ಇಂಥ ಸರ್ಕಾರಗಳು ಮುಂದುವರಿವು. ಒಂದಿಷ್ಟು ಗ್ಯಾರಂಟಿಗಳು ಕೊಡ್ತಾರೆ, ಆಸೆಗಳನ್ನು ತೋರಿಸ್ತಾರೆ. ಬರ್ತಾರೆ ನಮ್ಮ ಇನ್ವೆಸ್ಟರ್ಸ್ ಬರ್ತಾರೋ, ಅವ್ರದ್ದು ದುಡ್ಡು ಹಾಕ್ತಾರೆ, ಉದ್ಯೋಗ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ ಯಾರು ಬರೋರ, ಯಾರು ಉದ್ಯೋಗ ಕೊಡೋರ. ಅದಕ್ಕೆ ಇವತ್ತು ನಮ್ಮ ಮತದಾರರು ಎಚ್ಚರಗೊಂಡ, ಅದರಲ್ಲೂ ಇವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅನ್ಆರ್ಗನೈಸ್ಡ್ ಅಸಂಘಟಿತ ಕಾರ್ಮಿಕರು ಹೆಚ್ಚು ಕಮ್ಮಿ ದೇಶದಾಗ 90% ಇದ್ದಾರೆ, 90%. ಈ ಕೆಲವು ಇತ್ತೀಚೆಗೆ 92% ಅಂತೇಳಿ ಊಹೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಂದಾದರೆ ತಾವು ಬೇಕಾದ